ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಆಯುರ್ವೇದಿಕ್ ಎಜುಕೇಶನ್ ಬೇಡ ಅಂತಾರೆ. ನನ್ನ ಮಗಳಿಗೆ ಆಯುರ್ವೇದದಲ್ಲಿ ಇಂಟ್ರೆಸ್ಟ್ ಇತ್ತು, ಓದ್ಲಾ ಅಪ್ಪ ಅಂತ ಕೇಳಿದ್ಲು, ನಾನು ಓದಿಸ್ದೆ. ಅಷ್ಟೇ ಅಲ್ಲ ರಾಧಿಕಾ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಮಗಳು ನೀಟ್ ಎಕ್ಸಾಮ್ ಬರ್ದಿದ್ದಾಳೆ. ಅವಳು ನಾಳೆ ಅಲೋಪತಿ ಡಾಕ್ಟರ್ ಆಗ್ತಾಳೆ. ತುಂಬಾ ಖುಷಿ ಆಯ್ತು ಸರ್. ನಾನು ಹೋಗಿ ಬರ್ತೀನಿ ರಾಧಿಕಾ, ಖಂಡಿತ ಬರ್ಬೇಕು. ಹಲೋ ಚಿರು, ಹೇಳ್ ರಾಧಿಕಾ. ನೀನ್ ಬ್ಯುಸಿ ಇದೀಯಾ? ನಾನು ಯಾವಾಗ್ಲೂ ಬಿಸಿನೇ. ಬ್ಯುಸಿನಾ? ಸರಿ ಬಿಡು. ಹೇಯ್ ರಾಧಿಕಾ, ಒಂದ್ ನಿಮಿಷ. ಏನಾಯ್ತು? ನಾಳೆ ಒಂದ್ ಮುಖ್ಯವಾದ ಕೆಲ್ಸ ಇತ್ತು, ನೀನ್ ಸಿಗ್ತೀಯಾ ಅಂತ. ಹೇ ರಾಧಿಕಾ, ನನಗ್ ನಿನ್ ಮೀಟ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಕೆಲ್ಸ ಬೇರೆ ಏನಿದೆ, ನೀನೇ ಹೇಳು. ಹಾಗಾದ್ರೆ ನಾಳೆ ಸಿಗ್ತೀಯಾ? ಶ್ಯೂರ್ ರಾಧಿಕಾ, ಸಿಗ್ತೀನಿ. ಸರಿ, ಗುಡ್ ನೈಟ್. ಓಕೆ, ಗುಡ್ ನೈಟ್. ಹಲೋ ಹಲೋ, ಇದು ವಿಟಿ ನೀಟ್ ಕೋಚಿಂಗ್ ಸೆಂಟರಾ? ಹೌದು, ನೀವ್ಯಾರು? ನಾನು ಇನ್ಸ್ಪೆಕ್ಟರ್ ಸಾಗರ್ ಅವ್ರ ಟೀಮಿಂದ ಕಾಲ್ ಮಾಡ್ತಿದ್ದೀನಿ. ಪ್ರಭು ಕೊಲೆ ವಿಷಯವಾಗಿ ನಾನು ಮುಂಚೆನೇ ನಿಮ್ಮ ಹತ್ರ ಮಾತಾಡಿದ್ದೀನಿ. ಹಾ ನೆನ್ಪಿದೆ ಸರ್, ಹೇಳಿ, ಏನ್ ವಿಷಯ? ಪ್ರಭು ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಟಡಿ ಮಾಡುವಾಗ ಅವನ್ ಬ್ಯಾಚ್ ಅಲ್ಲಿ ಇದ್ದಿದ್ದ ಎಲ್ಲ ಸ್ಟೂಡೆಂಟ್ಸ್ದು ಇನ್ಫಾರ್ಮೇಶನ್ ಬೇಕಿತ್ತು. ಮುಖ್ಯವಾಗಿ ಅವ್ರ ಪೇರೆಂಟ್ಸ್ ಫೋನ್ ನಂಬರ್ ಹಾಗೆ ಅಡ್ರೆಸ್ ಬೇಕಾಗಿತ್ತು. ಹೌದಾ ಸರ್? ಸರಿ ಸರ್, ಕೊಡ್ತೀನಿ. ಓಕೆ, ಆದಷ್ಟು ಬೇಗ ಕಳಿಸಿ, ಇದೇ ನಂಬರಿಗೆ ಕಳಿಸಿ. ಸರಿ ಸರ್. ರಾಧಿಕಾ, ಇನ್ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಚಿರು. ಹಾ, ಸೂಪರ್ ರಾಧಿಕಾ, ನೇಮ್ ಲಿಸ್ಟ್ ಕಳಿಸಿದ್ದಾರೆ, ಇರು ಡೌನ್ಲೋಡ್ ಮಾಡ್ತೀನಿ. ಚಿರು, ಇದರಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ದು ಅಪ್ಪ ಅಮ್ಮ ಡಾಕ್ಟರ್ಸ್ ಇದಾರಲ್ಲ, ಏನ್ ಮಾಡೋದೀಗ? ರಮ್ಯಾ ಅವಳ ಫ್ರೆಂಡು ಸೂಸೈಡ್ ಮಾಡ್ಕೊಂಡಿದ್ಲು ಅಂತ ಹೇಳಿದ್ಲು, ಆದ್ರೆ ಅವಳ ಹೆಸರು ನೆನಪಾಗ್ತಾ ಇಲ್ಲ. ಹಾ, ಅವಳ ಹೆಸರು ಎಸ್ ಅಂಜಲಿ ಅಂತ. ನೋಡು, ಚಿರು, ಇಲ್ಲಿದೆ. ಅವ್ರ ಅಪ್ಪನ ಹೆಸರು ಎಸ್ ಸತ್ಯನಾರಾಯಣ ಅಂತ, ಅವರು ಡಾಕ್ಟರೇ. ಹೌದು ರಾಧಿಕಾ, ಇವರೇ ಸತ್ತೋಗಿರೋ ಹುಡುಗಿ ಅಪ್ಪ. ಇವ್ರ ಹತ್ರ ಹೋಗಿ ಮಾತಾಡಿದ್ರೆ ತುಂಬಾ ವಿಷಯಗಳು ಹೊರಗೆ ಬರುತ್ತೆ, ಸತ್ಯ ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ಈಗಲೇ ಹೋಗೋಣ. ಲೊಕೇಶನ್ ಚೆಕ್ ಮಾಡು. ಬಾ ರಾಧಿಕಾ, ಹೋಗೋಣ.